ಮನಿ ಬೈಸ್ ಲಾಯಲ್ಟಿ ಅನ್ನೋ ಸಿಸ್ಟಮ್ ಅಲ್ಲಿ ಇವರು ನನ್ನ ಹತ್ರ ಇರೋ ಮನಿಯಿಂದಾನೇ ಸಿಸ್ಟಮ್ನ ಚೇಂಜ್ ಮಾಡ್ತೀನಿ ಅಂತಿದ್ದಾರೆ. ಮಂಗಳ ಗ್ರಹಕ್ಕೆ ಹೋಗೋದಕ್ಕೋಸ್ಕರ ಹೊಸ ರಾಕೆಟ್ನ ಲಾಂಚ್ ಮಾಡ್ತಿರೋ ಎಲಾನ್ ಮಸ್ಕ್ಗೆ ಹೊಸ ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡೋದು ಕಷ್ಟನಾ? ನಮಗೆ ಕಾಡೋ ಪ್ರಶ್ನೆ ಅಂದ್ರೆ ನಿಜವಾಗ್ಲೂ ಎಲಾನ್ ಮಸ್ಕ್ ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಸ್ಟ್ರಿಕ್ಟ್ ಆಗಿದಾರ? ಅವರು ಇದ್ದಿದ್ದೇ ಆದ್ರೆ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವಿಲ್ ವಿಟ್ನೆಸ್ ಅ ಪೊಲಿಟಿಕಲ್ ರೆವಲ್ಯೂಷನ್ ನೆವರ್ ಬಿಫೋರ್. ಎಲಾನ್ ಮಸ್ಕ್ ಅಮೆರಿಕ ರಾಜಕೀಯನ ಶೇಕ್ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ ಅವರು ಗಿವ್ ಯು ಬ್ಯಾಕ್ ಯುವರ್ ಫ್ರೀಡಮ್ ಎಂಬ ಪ್ರಾಮಿಸ್ ಇಂದ ಹೊಸ ಪೊಲಿಟಿಕಲ್ ಪಾರ್ಟಿ ಘೋಷಣೆ ಮಾಡಿದ್ದಾರೆ, ದ ಅಮೆರಿಕನ್ ಪಾರ್ಟಿ. Elon threatened to launch a third political party named the America Party. If Trump's reconciliation bill passes, Elon Musk believes the America Party is going to get formed the next day in opposition. Elon Musk polling his social media followers, asking if it's time to create a new political party that actually represents the 80% in the middle. ಎಲಾನ್ ಮಸ್ಕ್ ಅಮೆರಿಕದ ಪವರ್ಫುಲ್ ಪೊಲಿಟಿಷಿಯನ್ಸ್ಗಳನ್ನ ಎದುರಾಕೊಂಡಿದ್ದಾರೆ. ಇದರಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಕೂಡ ಇದ್ದಾರೆ. And is it time for a new political party? Elon Musk and Donald Trump are fighting again. Elon Musk believes the America Party is going to get formed the next day in opposition. ಎಲಾನ್ ಮಸ್ಕ್ ಈ ಹೊಸ ಪಕ್ಷದ ಘೋಷಣೆಯಿಂದ ಅಮೆರಿಕದ ಎರಡೂ ಪಕ್ಷಗಳಾದ ರಿಪಬ್ಲಿಕ್ ಮತ್ತೆ ಡೆಮೊಕ್ರೆಟಿಕ್ ಪಾರ್ಟಿಯವರು ಅಕ್ಷರಶಃ ತಬ್ಬಿಬಾಗಿದ್ದಾರೆ. ಯಾಕಂದ್ರೆ ಪ್ರಪಂಚದಲ್ಲಿ ಅಮೆರಿಕದಲ್ಲಿರೋ ಎರಡೂ ಪಾರ್ಟಿ ಸಿಸ್ಟಮ್ನ ತನ್ನ ಇನ್ಫ್ಲೂಯೆನ್ಸ್, ಮನಿ, ಡೈಹಾರ್ಡ್ ಫ್ಯಾನ್ ಫಾಲೋಯಿಂಗ್ ಇಂದ ಬ್ರೇಕ್ ಮಾಡಬಲ್ಲ ಏಕೈಕ ವ್ಯಕ್ತಿ ಅಂದ್ರೆ ಅದು ಎಲಾನ್ ಮಸ್ಕ್. ಈ ಎಲಾನ್ ಮಸ್ಕ್ ಇಂಪಾಸಿಬಲ್ ಅನ್ನೋದನ್ನ ಪಾಸಿಬಲ್ ಮಾಡೋ ವ್ಯಕ್ತಿ. ಇದೇ ಎಲಾನ್ ಮಸ್ಕ್ಗೆ ನಾಸಾದವರು ನಿಮ್ ಕೈಲಿ ರಾಕೆಟ್ ಬಿಲ್ಡ್ ಮಾಡೋಕ್ ಆಗಲ್ಲ ಅಂತ ಹೇಳಿರ್ತಾರೆ. ಬಟ್ ಎಲಾನ್ ಮಸ್ಕ್ ರಾಕೆಟ್ ಬಿಲ್ಡ್ ಮಾಡಿದ್ರು. ಎಲೆಕ್ಟ್ರಿಕ್ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ ಅಂತ ಆಟೋಮೊಬೈಲ್ ಎಕ್ಸ್ಪರ್ಟ್ಸ್ ಹೇಳಿದ್ರು, ಆದ್ರೆ ಇವರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಈಗ ಇದೇ ರೀತಿ ರಾಜಕೀಯ ಪಂಡಿತರು ಇವ್ರ ಕೈಯಲ್ಲಿ ಎಲೆಕ್ಷನ್ ವಿನ್ ಆಗೋಕ್ಕಾಗಲ್ಲ ಅಂತಿದ್ದಾರೆ. ಮತ್ತೆ ಏನಾದರೂ ಎಲಾನ್ ಮಸ್ಕ್ ಇದನ್ನ ಸುಳ್ಳು ಮಾಡ್ತಾರ? ಮತ್ತೆ ಎಲಾನ್ ಮಸ್ಕ್ ಇಂಪಾಸಿಬಲ್ ಅಲ್ಲಿ ಪಾಸಿಬಲ್ ಇಟ್ಟವನು ನಾನೇ ಅಂತ ಹೇಳ್ತಾರ? ಮ್ಯಾಜಿಕ್ ರಿಪೀಟ್ ಮಾಡ್ತಾರ? ಬಟ್ ಇವರಿಗೆ ಇಲ್ಲಿರೋ ಚಾಲೆಂಜ್ ಏನಂದ್ರೆ ಕಳೆದ 160 ವರ್ಷಗಳಲ್ಲಿ ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕ್ ಇವೆರಡೂ ಪಾರ್ಟಿ ಬಿಟ್ಟು ಬೇರೆ ಮೂರನೇ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಇಲ್ಲಿ ನಮ್ಗಿರೋ ಪ್ರಶ್ನೆಗಳೇನಂದ್ರೆ ಅಮೆರಿಕದಲ್ಲಿ ಈ ಎರಡು ಪಕ್ಷಗಳನ್ನ ಬಿಟ್ಟು ಮೂರನೇ ಪಕ್ಷ ಅಧಿಕಾರಕ್ಕೆ ಯಾಕೆ ಬಂದಿಲ್ಲ? ನಿಜವಾಗ್ಲೂ ಅಮೆರಿಕದ ಜನರಿಗೆ ಮೂರನೇ ಪಕ್ಷ ಬೇಕಾ? ಮತ್ತೆ 160 ವರ್ಷಗಳ ಶಾಪಕ್ಕೆ ವಿಮೋಚನೆ ಕೊಟ್ಟು ಎಲಾನ್ ಮಸ್ಕ್ ಅಮೆರಿಕದ ಪ್ರೆಸಿಡೆಂಟ್ ಆಗ್ತಾರ? ಪ್ರಪಂಚದ ಮೋಸ್ಟ್ ಪವರ್ಫುಲ್ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿತಾರ ಈ ಎಲಾನ್ ಮಸ್ಕ್? ಅಮೆರಿಕದಲ್ಲಿ ನಮ್ಮ ಇಂಡಿಯಾ ತರ 10 ಪಕ್ಷಗಳಿಲ್ಲ. ಇಲ್ಲಿ ಇರೋದು ಎರಡೇ ಪಕ್ಷ, ಒಂದು ಡೆಮೊಕ್ರೆಟಿಕ್ ಮತ್ತೆ ರಿಪಬ್ಲಿಕ್. ಯಾಕೆ ಇವೆರಡು ಪಕ್ಷನ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಅನುಮತಿ ಇಲ್ವಾ? ಅನುಮತಿ ಇದೆ ಅಂದ್ರೆ ಇದುವರೆಗೂ ಬೇರೆ ಪಕ್ಷ ಯಾಕೆ ಅಧಿಕಾರಕ್ಕೆ ಬಂದಿಲ್ಲ? ನೋಡಿ, ಅಮೆರಿಕದಲ್ಲಿ ಅಫಿಷಿಯಲ್ ಆಗಿ ಎರಡೇ ಪಕ್ಷ ಇರಬೇಕು ಅನ್ನೋ ರೂಲ್ಸ್ ಇಲ್ಲ. ಯಾವ ಪಕ್ಷ ಬೇಕಾದ್ರೂ ಕಂಟೆಸ್ಟ್ ಮಾಡ್ಬೋದು. ಆದರೆ ಟೆಕ್ನಿಕಲಿ ಇಲ್ಲಿರೋ ಸಮಸ್ಯೆ ಏನಂದ್ರೆ ಅಮೆರಿಕದಲ್ಲಿ ಯಾವ ತರ ಪೊಲಿಟಿಕಲ್ ಸಿಸ್ಟಮ್ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಡೆಮೊಕ್ರೆಟಿಕ್ ಮತ್ತೆ ರಿಪಬ್ಲಿಕ್ ಪಕ್ಷಗಳನ್ನ ಬಿಟ್ಟು ಬೇರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರೋದು ತುಂಬಾ ಕಷ್ಟ. ಇನ್ಫ್ಯಾಕ್ಟ್ ಅಸಾಧ್ಯ ಅಂತಾನೆ ಹೇಳ್ಬೋದು. ಏನಕ್ಕೆ ಅಸಾಧ್ಯ ಅಂದ್ರೆ ಇಲ್ಲಿ 4 ಸಮಸ್ಯೆಗಳಿವೆ. ಮೊದಲನೇ ಸಮಸ್ಯೆ ಬ್ಯಾಲೆಟ್ ಆಕ್ಸಿಸ್ ಬ್ಯಾರಿಯರ್. ಈಸಿಯಾಗಿ ಹೇಳ್ಬೇಕಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಯಾವುದೇ ರಾಜಕೀಯ ಪಕ್ಷ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕಂದ್ರೆ ಆ ಪಕ್ಷಕ್ಕೆ ಅದರದೇ ಆದ ಸಿಂಬಲ್ ಇರಬೇಕು. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಬಿಜೆಪಿ ಪಕ್ಷದ ಸಿಂಬಲ್ ಕಮಲ, ಕಾಂಗ್ರೆಸ್ ಅವರದ್ದು ಹಸ್ತ, ಆಮ್ ಆದ್ಮಿ ಪಾರ್ಟಿ ಅವರದ್ದು ಪೊರ್ಕೆ. ಇನ್ ಕೇಸ್ ಇಂಡಿಯಾದಲ್ಲಿ ನಾನು ಎಲೆಕ್ಷನ್ಗೆ ನಿಂತ್ಕೊಳ್ತಾ ಇದ್ದೀನಿ, ನನಗೆ ಒಂದು ಸಿಂಬಲ್ ಬೇಕು ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫೀಸ್ಗೆ ಹೋಗಿ 10,000 ಸೆಕ್ಯೂರಿಟಿ ಡೆಪಾಸಿಟ್ ಪೇ ಮಾಡಿ ಕೆಲವೊಂದು ಫಾರ್ಮ್ ಫಿಲ್ ಮಾಡಿದ್ರೆ ಮುಗೀತು. ನನ್ನ ಪಕ್ಷದ ಸಿಂಬಲ್ ಎಲೆಕ್ಷನ್ ನಡೆಯೋ ದಿನ ಬ್ಯಾಲೆಟ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಟ್ ಆದ್ರೆ ಅಮೆರಿಕದಲ್ಲಿ ಈ ಪ್ರೋಸೆಸ್ ಇಲ್ಲಿರೋ ತರ ಈಸಿ ಇಲ್ಲ. ಅಮೆರಿಕದಲ್ಲಿ ಫಸ್ಟ್ ನೀವು ರಿಜಿಸ್ಟರ್ಡ್ ವೋಟರ್ಸ್ ಹತ್ರ ಸಿಗ್ನೇಚರ್ ತಗೋಬೇಕು. ಮತ್ತೆ ಒಂದೊಂದು ರಾಜ್ಯದಲ್ಲೂ ಒಂದೊಂದು ರೂಲ್ಸ್ ಇದೆ. ಕ್ಯಾಲಿಫೋರ್ನಿಯಾ ಸ್ಟೇಟ್ ಅಲ್ಲಿ 2,19,000 ಸಿಗ್ನೇಚರ್ಸ್ ವಿತಿನ್ 15 ಡೇಸ್ ಅಲ್ಲಿ ತಗೋಬೇಕು. ಟೆಕ್ಸಸ್ ಅಲ್ಲಿ 1,13,000 ಸಿಗ್ನೇಚರ್ಸ್, ಅದು ಕೂಡ 70 ದಿನಗಳ ಒಳಗೆ ತಗೋಬೇಕು. ಇನ್ನು ಫ್ಲೋರಿಡಾದಲ್ಲಿ 1,45,000 ಸಿಗ್ನೇಚರ್ಸ್ ತಗೋಬೇಕು. ಈ ತರ ನೀವು ಅಮೆರಿಕದಲ್ಲಿ ಹೊಸ ಪಕ್ಷ ಕಟ್ಟಿ ಎಲೆಕ್ಷನ್ಗೆ ನಿಂತ್ಕೊಳ್ಬೇಕು, ಹೊಸ ಸಿಂಬಲ್ ಬೇಕು ಅಂದ್ರೆ ತುಂಬಾ ಹಣ ಇರಬೇಕು, ನಿಮ್ಮ ಹತ್ರ ಟೈಮ್ ಇರಬೇಕು, ಪ್ಲಸ್ ನಿಮ್ಮ ಹಿಂದೆ ದೊಡ್ಡ ಜನ ಬೆಂಬಲ ಇರಬೇಕು, ಕಾರ್ಯಕರ್ತರ ದಂಡೆ ಇರಬೇಕು. ಇಲ್ಲಿ ಡೆಮೊಕ್ರಾಟ್ಸ್ ಮತ್ತೆ ರಿಪಬ್ಲಿಕ್ಸ್ಗೆ 1 to 2 ಮಿಲಿಯನ್ 10 ರಿಂದ 20 ಲಕ್ಷ ಕಾರ್ಯಕರ್ತರಿದ್ದಾರೆ. ಇವರು ಪಕ್ಷದ ಸಂಘಟನೆನ ಆಲ್ ಓವರ್ ಅಮೆರಿಕ ಮಾಡ್ತಾರೆ. ಈ ತರ ಸಿಚುವೇಶನ್ ಅಲ್ಲಿ ಮೂರನೇ ಪಕ್ಷ ಬಂದ್ರೆ ಇಡೀ ಅಮೆರಿಕನ ಬಿಡಿ
ಒಂದು ರಾಜ್ಯದಲ್ಲಿ ತಮ್ಮ ಪಕ್ಷನ ಬೆಳೆಸೋದಕ್ಕೆ ಪರದಾಡ್ತಾರೆ. ಇದಿನ್ನೂ ಚಿಕ್ಕ ಸಮಸ್ಯೆನೆ. ಎರಡನೇ ಸಮಸ್ಯೆ ಇನ್ನೂ ದೊಡ್ಡದು, ಪ್ರಾಬ್ಲಮ್ ಆಫ್ ಮನಿ. ಅಮೆರಿಕಾದಲ್ಲಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಅಂದರೆ ತುಂಬಾ ಹಣ ಇರಬೇಕು. ಮತ್ತೆ 2 ಬಿಗ್ ಪ್ಲೇಯರ್ಸ್ಗಳಾದ ಡೆಮೋಕ್ರೆಟಿಕ್ ಮತ್ತೆ ರಿಪಬ್ಲಿಕನ್ಸ್ ಯಾವ ಥರ ಫಂಡ್ ರೈಸಿಂಗ್ ಕ್ಯಾಂಪೈನ್ ಮಾಡ್ತಾರೆ ಅಂದರೆ, ದೊಡ್ಡ ದೊಡ್ಡ ಕಂಪನಿಗಳು, ಸಂಸ್ಥೆಗಳು ಮತ್ತೆ ಹಣವಂತರು ಮಿಲಿಯನ್ಸ್ ಆಫ್ ಡಾಲರ್ಸ್ನ ಡೊನೇಟ್ ಮಾಡ್ತಾರೆ. ಯಾಕೆ ಡೊನೇಟ್ ಮಾಡ್ತಾರೆ ಅಂದರೆ, ಪಕ್ಷಗಳಿಗೆ ಡೊನೇಟ್ ಮಾಡಿದರೆ ಅದು ಚಾರಿಟಿ ಅಲ್ಲ, ಇದೊಂದು ಇವರಿಗೆ ಬುದ್ಧಿವಂತಿಕೆಯ ಇನ್ವೆಸ್ಟಿಂಗ್. ಎಕ್ಸಾಂಪಲ್, ಒಂದು ಫಾರ್ಮಾ ಕಂಪನಿ $2 ಮಿಲಿಯನ್ ಒಂದು ಪಕ್ಷಕ್ಕೆ ದಾನ ಮಾಡ್ತಿದೆ ಆ ಪಕ್ಷದ ಕ್ಯಾಂಡಿಡೇಟ್ ಗೆಲ್ಲೋದಕ್ಕೆ ಅಂದರೆ, ಆ ಕ್ಯಾಂಡಿಡೇಟ್ ಗೆದ್ದ ಮೇಲೆ ಜನರಿಕ್ ಡ್ರಗ್ಸ್ನ ಸಾಮಾನ್ಯರಿಗೆ ಸಿಗದಿರೋ ಹಾಗೆ ಬ್ಲಾಕ್ ಮಾಡಿದರೆ ಈ ಫಾರ್ಮಾ ಕಂಪನಿ ಹೈ ಪ್ರೈಸ್ಗೆ ತಮ್ಮ ಮೆಡಿಸಿನ್ಸ್ನ ಮಾರ್ಬೋದು ಮತ್ತೆ 100 ಕೋಟಿ ಪ್ರಾಫಿಟ್ ಮಾಡ್ಬೋದು. ಇದೇ ತರ ಒಂದು ಟೆಕ್ ಕಂಪನಿ $5 ಮಿಲಿಯನ್ ಡೊನೇಟ್ ಮಾಡಿ ಡಾಟಾ ಪ್ರೈವಸಿ ಲಾ ತರದಿರೋ ಹಾಗೆ ತಡೆದರೆ ಇವರು ಯೂಸರ್ ಡಾಟಾ ಮಾರಾಟ ಮಾಡಿ ಆಡ್ಸ್ ಇಂದ ಸಾವಿರಾರು ಕೋಟಿ ಅರ್ನ್ ಮಾಡ್ತಾರೆ. ಅಮೆರಿಕದಲ್ಲಿ ಈ ತರ ಎಷ್ಟು ಫಂಡಿಂಗ್ ಮಾಡ್ತಾರೆ ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ. ಜನರಲ್ ಎಲೆಕ್ಷನ್ ಕಮಿಷನ್ನ ಈ ಡಾಟಾ ನೋಡಿ. ಜನವರಿ 2023ರಿಂದ ಜೂನ್ 2024 ಒಳಗೆ ಡೆಮೋಕ್ರೆಟಿಕ್ ಪಕ್ಷಕ್ಕೆ $772 ಮಿಲಿಯನ್ ಫಂಡಿಂಗ್ ಸಿಕ್ಕಿದ್ರೆ ರಿಪಬ್ಲಿಕ್ ಪಾರ್ಟಿಗೆ $663 ಮಿಲಿಯನ್ ಸಿಕ್ಕಿದೆ. ಆದರೆ ಬೇರೆ ಎಲ್ಲ ಪಕ್ಷಗಳನ್ನ ಒಟ್ಟಿಗೆ ಸೇರಿಸಿದರೆ ಅವ್ರಿಗೆ ಸಿಕ್ಕಿರೋದು $4.2 ಮಿಲಿಯನ್ ಮಾತ್ರ. ನೀವು ನೋಡಿದರೆ ಈ ಟೋಟಲ್ ಫಂಡಿಂಗ್ ಅಲ್ಲಿ 0.3% ಮಾತ್ರ ಇತರೆ ಪಕ್ಷಗಳಿಗೆ ಸಿಕ್ಕಿರೋದು. ಇವಾಗ ನೀವೇ ಥಿಂಕ್ ಮಾಡಿ, ಡೆಮೋಕ್ರೆಟಿಕ್ ಅವ್ರಿಗೆ ಸಿಕ್ಕಿರೋ $772 ಮಿಲಿಯನ್ ಇಂದ ಯಾವ ತರ ಮಾರ್ಕೆಟಿಂಗ್ ಮಾಡಬಹುದು ಅಂತ. ಒಂದ್ ಕಡೆ ಬೇರೆ ಪಕ್ಷದ ಕ್ಯಾಂಡಿಡೇಟ್ಸ್ ಸಿಂಬಲ್ ತಗೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ $700 ಮಿಲಿಯನ್ ಇಂದ ಡೆಮೋಕ್ರೆಟ್ಸ್ ಮತ್ತೆ ರಿಪಬ್ಲಿಕನ್ಸ್ ಕೋಟ್ಯಾಂತರ ಟ್ವಿಟರ್ ಅಕೌಂಟ್ಸ್, ಯೂಟ್ಯೂಬ್ ಚಾನಲ್ಸ್ ಮತ್ತೆ ಫೇಸ್ಬುಕ್ ಅಕೌಂಟ್ನ ಟಾರ್ಗೆಟ್ ಮಾಡಿ ಪ್ರಮೋಷನ್ ಮಾಡ್ತಾರೆ. ಇಷ್ಟೇ ಅಲ್ಲ, ಟಿವಿ ಶೋಸ್, ಆಡ್ಸ್, ಮಾಲ್ಗಳಲ್ಲಿ ಆಡ್ಸ್, ಹೈವೇ ಡ್ಯಾಶ್ ಬೋರ್ಡ್ಗಳಲ್ಲಿ ಆಡ್ಸ್, ಬ್ಯಾನರ್ಸ್, ಬಸ್ಗಳಲ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಲ್ಲಿ ಪ್ರಮೋಷನ್ ಮಾಡ್ತಾರೆ. ಈ ಆಡ್ಸ್ ಇಂದ ಇವರು ಜನಗಳ ಅಟೆನ್ಷನ್ ತಗೊಂಡು ಅವ್ರಿಗೆ ಕ್ಲೋಸ್ ಆಗ್ತಾರೆ. ಕೊನೆಗೆ ವೋಟರ್ಸ್ಗೆ ಇವೆರಡು ಪಕ್ಷಗಳ ಹೆಸರು ಬಿಟ್ಟರೆ ಬೇರೆ ಯಾವುದೇ ಪಕ್ಷದ ಹೆಸರು ನೆನಪಿಲ್ದಿರೋ ತರ ಮಾಡ್ತಾರೆ. ಇದೇ ಈ ಬಿಗ್ ಪ್ಲೇಯರ್ಸ್ನ ಸ್ಟ್ರಾಟರ್ಜಿ. ಈ ಮನಿ ಮತ್ತೆ ಆಡ್ಸ್ ಇವರು ಆಡೋ ಗೇಮ್ನ ಒಂದು ಭಾಗ ಅಷ್ಟೇ. ಇವ್ರದ್ದು ರಿಯಲ್ ಗೇಮ್ ಅಂದ್ರೆ ಯಾರಿಗೆ ಸೀನ್ ಕೊಡಬೇಕು, ಯಾರನ್ನ ಸೈಲೆಂಟ್ ಮಾಡಬೇಕು ಅನ್ನೋದು. ಅಂದ್ರೆ ಮೀಡಿಯಾ ಸಮಸ್ಯೆ. ಇಲ್ಲಿಂದಾನೇ ಗೇಮ್ ರೂತ್ಲೆಸ್ ಆಗೋದು. ನೋಡಿ, ಅಮೆರಿಕದಲ್ಲಿ ನಡೆಯೋ ಬಿಗ್ಗೆಸ್ಟ್ ಪೊಲಿಟಿಕಲ್ ಇವೆಂಟ್ ಅಂದ್ರೆ ಅದು ಪ್ರೆಸಿಡೆನ್ಷಿಯಲ್ ಡಿಬೇಟ್. 2024ರಲ್ಲಿ 67 ಮಿಲಿಯನ್ ಅಂದ್ರೆ 6,70,00,000 ಜನ ಟ್ರಂಪ್ ವರ್ಸಸ್ ಕಮಲಾ ಹ್ಯಾರಿಸ್ ಡಿಬೇಟ್ನ ಟಿವಿಲಿ ನೋಡಿದ್ರು. ನೀವು ಯಾವತ್ತಾದ್ರೂ ಅಮೆರಿಕದಲ್ಲಿ 3 ಪಾರ್ಟಿ ಡಿಬೇಟ್ನ ನೋಡಿದಿರಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಕೊನೆ ಸಲ ನಡೆದಿದ್ದು 1992ರಲ್ಲಿ. Successful third-party candidates since Teddy Roosevelt 1912 to this day. Bush and Clinton supporters debate who Perot hurt more in 1992. The dollar's gone through the floor. Now, whose fault is that? Not the Democrats, not the Republicans. Somewhere out there's an extraterrestrial that's doing this to us, I guess. I make those charts you see on television. Natural. ಇಲ್ಲೊಂದು ಪ್ರಶ್ನೆ ಮೂಡುತ್ತೆ, ಮೀಡಿಯಾ ಯಾಕೆ 3ನೇ ಪಕ್ಷನ ಡಿಬೇಟ್ಗೆ ಕರೆಯಲ್ಲ? ಕರೆದ್ರೆ ತಪ್ಪೇನು ಅಂತ ನೋಡಿದ್ರೆ, 3ನೇ ಪಕ್ಷ ಈ ಮೀಡಿಯಾ ರಿಕ್ವೈರ್ಮೆಂಟ್ಸ್ ನ ಫುಲ್ಫಿಲ್ ಮಾಡಬೇಕು, ಮೀಡಿಯಾ ಸ್ಟೇಜ್ ಮೇಲೆ ಬರಬೇಕು ಅಂದ್ರೆ ಕ್ಯಾಂಡಿಡೇಟ್ಗೆ 270 ಎಲೆಕ್ಟ್ರೋಲ್ ವೋಟ್ಸ್ ಪಡೆಯುವಷ್ಟು ಕೆಪಾಸಿಟಿ ಇರಬೇಕು. ಎರಡನೇದಾಗಿ ದೊಡ್ಡ ಮೀಡಿಯಾ ಸಂಸ್ಥೆಗಳಾದ ABC ನ್ಯೂಸ್, CNN, ಫಾಕ್ಸ್ ನ್ಯೂಸ್, ದ ನ್ಯೂಯಾರ್ಕ್ ಟೈಮ್ಸ್ ಇವೆಲ್ಲ ನ್ಯಾಷನಲ್ ನ್ಯೂಸ್ ಚಾನಲ್ಸ್. ಅಮೆರಿಕದಲ್ಲಿ ಇವ್ರುಗಳು ಲಕ್ಷಾಂತರ ಜನರನ್ನ ಸರ್ವೆ ಮಾಡಿ ನಿಮಗೆ ಯಾರು ಪ್ರೆಸಿಡೆಂಟ್ ಆಗಬೇಕು ಅಂತ ಕೇಳ್ತಾರೆ. ಈ 4 ಚಾನಲ್ ಸರ್ವೆನ ಕಂಬೈನ್ ಮಾಡಿದಾಗ ಟೋಟಲ್ ಸರ್ವೆನಲ್ಲಿ 15% ಜನ ಆದ್ರೂ ಒಬ್ರು ಹೆಸರನ್ನ ಹೇಳಿರ್ಬೇಕು. ಬಟ್ ಆದ್ರೆ ಅಮೆರಿಕಾದಲ್ಲಿರೋ ಜನರು ಆಲ್ಮೋಸ್ಟ್ ಡೆಮೋಕ್ರೆಟಿಕ್ ಮತ್ತೆ ರಿಪಬ್ಲಿಕ್ ಕ್ಯಾಂಡಿಡೇಟೇ ಪ್ರೆಸಿಡೆಂಟ್ ಆಗಬೇಕು ಅಂತ ಹೇಳ್ತಾರೆ. 2024ರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ರಾಬರ್ಟ್ ಎಫ್ ಕೆನಡಿ ಜೂನಿಯರ್ ಇವ್ರ ಹೆಸರನ್ನ 13% ವರೆಗೂ ಜನ ಹೇಳಿರ್ತಾರೆ. ಬಟ್ ಆದ್ರೆ 2% ಇಂದ ವಂಚಿತರಾಗಿದ್ರು. ಇನ್ಫ್ಯಾಕ್ಟ್ ಜಿಲ್ ಸ್ಟೈನ್ ಅನ್ನೋ ಮಹಿಳೆ 3 ಬಾರಿ ಎಲೆಕ್ಷನ್ಗೆ ನಿಂತಿರ್ತಾರೆ, 2022, 2016, 2024ರಲ್ಲಿ. ಬಟ್ ಆದ್ರೆ ಇವರು ಒಂದ್ ಸಾರಿನೂ ಪ್ರೆಸಿಡೆನ್ಷಿಯಲ್ ಡಿಬೇಟ್ಗೆ ಪಾಲ್ಗೊಳ್ಳಕ್ಕಾಗ್ಲಿಲ್ಲ ಈ ಟಫ್ ಮೀಡಿಯಾ ರೂಲ್ಸ್ ಇಂದ. To exclude you from the debate. What really are you hoping to accomplish here? Well, what I'm really hoping to accomplish is to open up the debate so we actually have a fair and inclusive debate at a time when the American people have rejected the 2 establishment candidates at record levels. Open the debate! What do we want? Now! What do we want? Open the debate! ಈ ತರ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಇದೊಂದು ಸೈಕಲ್ ಆಗುತ್ತೆ. ಬೇರೆಯವ್ರಿಗೆ ಪ್ರಮೋಷನ್ ಸಿಗ್ಲಿಲ್ಲ ಅಂದ್ರೆ ಅವರಿಗೆ ಫಂಡ್ ರೈಸ್ ಮಾಡೋಕ್ಕಾಗಲ್ಲ, ಫಂಡ್ ರೈಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಎಲೆಕ್ಷನ್ ಕ್ಯಾಂಪೇನ್ ಮಾಡೋಕ್ಕಾಗಲ್ಲ, ಕ್ಯಾಂಪೇನ್ ಮಾಡೋದಕ್ಕಾಗಿಲ್ಲ ಅಂದ್ರೆ ಪಬ್ಲಿಕ್ ಸಪೋರ್ಟ್ ಸಿಗಲ್ಲ, ಪಬ್ಲಿಕ್ ಸಪೋರ್ಟ್ ಇಲ್ಲ ಅಂದ್ರೆ ಅವರು ಅಳಿಸೋಗ್ತಾರೆ. ಇದರಿಂದ ಎಲೆಕ್ಷನ್ ಗೆಲ್ಲೋಕೆ ಆಗಲ್ಲ. ಇವಾಗ ನಮ್ಮ ಹತ್ರ $1 ಬಿಲಿಯನ್ ಇದ್ರೆ ಸಾಕು ತಾನೆ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ. ಮತ್ತೆ ಪ್ರಪಂಚದಲ್ಲಿರೋ ಮೋಸ್ಟ್ ಆಫ್ ಆಲ್ ಬಿಲಿಯನೇರ್ಸ್ ಎಲ್ಲ ಅಮೆರಿಕದಲ್ಲೇ ಇದ್ದಾರೆ. ಮತ್ತೆ ಪ್ರಪಂಚದ ಶ್ರೀಮಂತ ವ್ಯಕ್ತಿಯಾಗಿರೋ ಎಲಾನ್ ಮಸ್ಕ್ಗೆ ಯಾಕೆ ಎಲೆಕ್ಷನ್ ಗೆಲ್ಲೋದು ಕಷ್ಟ? $1 ಬಿಲಿಯನ್ ಎಲ್ಲಾನು ಕೊಡುತ್ತೆ. ಪ್ರಮೋಷನ್, ಮೀಡಿಯಾ ಡಿಬೇಟ್ಗೆ ಆಕ್ಸಿಸ್ ಮಾಡಿಕೊಡುತ್ತೆ,
ಆದರೂ ಕೂಡ ಬಿಲಿಯನಿಯರ್ಸ್ ಇದುವರೆಗೂ ಅಮೆರಿಕದಲ್ಲಿ 3ನೇ ಪಕ್ಷ ಕಟ್ಟಿ ಎಲೆಕ್ಷನ್ಗೆ ನಿಂತಿಲ್ಲ. ಯಾಕಂದರೆ 4ನೇ ಸಮಸ್ಯೆ, ವಿನ್ನರ್ ಟೇಕ್ಸ್ ಇಟ್ ಆಲ್ ರೂಲ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಟೆಕ್ಸಸ್ ರಾಜ್ಯನ ತಗೊಂಡ್ರೆ ಇಲ್ಲಿ 38 ಸೀಟ್ ಇದೆ. ಇನ್ ಕೇಸ್ ಎಲೆಕ್ಷನ್ ಅಲ್ಲಿ ಕ್ಯಾಂಡಿಡೇಟ್ ಎ 51% ವೋಟ್ ತಗೊಂಡು ಕ್ಯಾಂಡಿಡೇಟ್ ಬಿ 49% ವೋಟ್ ತಗೊಂಡ್ರೆ ಈಗ ಈ ಕ್ಯಾಂಡಿಡೇಟ್ ಏನೇ ಎಲ್ಲ 100% ವೋಟ್ ತಗೊಂಡಾಗೆ ಇಲ್ಲಿರೋ 38 ಸೀಟ್ಸು ಕ್ಯಾಂಡಿಡೇಟ್ ಎಗೆ ಹೋಗುತ್ತೆ, ಮತ್ತೆ ಕ್ಯಾಂಡಿಡೇಟ್ ಬಿಗೆ 0 ಸೀಟ್ ಸಿಗುತ್ತೆ. ಇನ್ಫ್ಯಾಕ್ಟ್ 1992ರಲ್ಲಿ ರೋಸ್ ಪೆರೆಟ್ ಅನ್ನೋ ಕ್ಯಾಂಡಿಡೇಟ್ ಆಲ್ಮೋಸ್ಟ್ 2 ಕೋಟಿ ವೋಟ್ ತಗೊಂಡಿರ್ತಾರೆ. ನೇಷನ್ ವೈಡ್ ನೋಡೋದಾದ್ರೆ 19% ವೋಟ್ ತಗೊಂಡಿರ್ತಾರೆ. ಬಟ್ ಆದ್ರೂ ಇವರು 1 ಸೀಟ್ ಗೆಲ್ಲೋದಕ್ಕಾಗಿರ್ಲಿಲ್ಲ. ದಿಸ್ ಇಸ್ ಕ್ರೇಜಿ. ಯಾಕಂದ್ರೆ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ 2014ರಲ್ಲಿ 31% ವೋಟ್ ಸಿಕ್ಕಿದ್ರು ಬಿಜೆಪಿ ಎಲೆಕ್ಷನ್ ಗೆದ್ದು ಗೌರ್ಮೆಂಟ್ ಫಾರ್ಮ್ ಮಾಡಿರುತ್ತೆ. ಹೀಗೆ ಅಮೆರಿಕನ್ ಸಿಸ್ಟಮ್ ವೋಟರ್ಸ್ಗೆ ಯಾವ ತರ ಯೋಚನೆ ಮಾಡೋ ತರ ಮಾಡುತ್ತೆ ಅಂದ್ರೆ ಅಲ್ಲಿ ವೋಟರ್ಸ್ ಹೇಗೆ ಥಿಂಕ್ ಮಾಡ್ತಾರೆ ಅಂದ್ರೆ ನನಗೆ ಇಷ್ಟ ಆಗಿರೋ ಕ್ಯಾಂಡಿಡೇಟ್ಸ್ಗೆ ವೋಟ್ ಹಾಕೋದ್ರು ವೇಸ್ಟ್ ಆಗುತ್ತೆ, ಇದರ ಬದಲು ಟಾಪ್ 2ಗಾದ್ರೂ ಹಾಕೋಣ, ನಮ್ ವೋಟ್ ವೇಸ್ಟ್ ಆಗಬಾರ್ದು, ಕೌಂಟ್ ಆಗಬೇಕು ನಮ್ ವೋಟ್ ಅಂತ ಹೇಳಿ ಪ್ರೊಸೀಡ್ ಆಗ್ತಾರೆ. ಇದೇ ಕಾರಣಕ್ಕೆ ಅಮೆರಿಕದಲ್ಲಿ ಥರ್ಡ್ ಪಾರ್ಟಿಗೆ ಅಧಿಕಾರಕ್ಕೆ ಬರೋದಕ್ಕಾಗಲ್ಲ. ಇಲ್ಲಿ ಪೀಪಲ್ಸ್ ಟಾಪ್ 2ಗೆ ಸ್ಟಿಕ್ ಆಗ್ತಾರೆ. ಅವರ ಮೇಲಿರೋ ಪ್ರೀತಿಯಿಂದಲ್ಲ, ತಮ್ಮ ವೋಟ್ ವೇಸ್ಟ್ ಆಗುತ್ತೆ ಅಂತ ಸಿಸ್ಟಮ್ ಬಿಡಿಸಿರೋ ಭಯದಿಂದ. ಸೊ ಇದರಿಂದ ಥರ್ಡ್ ಪಾರ್ಟಿ ಕ್ಯಾಂಡಿಡೇಟ್ ಸ್ಮಾರ್ಟ್, ರಿಚ್, ಆನೆಸ್ಟ್ ಹಾಗೂ ಪಾಪ್ಯುಲರ್ ಆಗಿದ್ರು ಇವ್ರನ್ನ ಈ ಸಿಸ್ಟಮ್ ಎಲೆಕ್ಷನ್ ಬ್ಯಾಲೆಟ್ ಅಲ್ಲಿ ಬ್ಲಾಕ್ ಮಾಡುತ್ತೆ, ದುಡ್ಡು ಕಳ್ಕೊತಾರೆ. ನಂತರ ಮೀಡಿಯಾ ಇವ್ರನ್ನ ಇಗ್ನೋರ್ ಮಾಡುತ್ತೆ, ಡಿಬೇಟ್ ಅಲ್ಲಿ ಇವ್ರಿಗೆ ಜಾಗನೇ ಇರಲ್ಲ. ಮತ್ತೆ ಇಲ್ಲಿರೋ ಸಿಸ್ಟಮ್ ಈ ಥರ್ಡ್ ಪಾರ್ಟಿ ಕ್ಯಾಂಡಿಡೇಟ್ಗೆ ಒಂದು ಸ್ಟೇಟ್ನು ಕೂಡ ಗೆಲ್ಲೋದಕ್ಕಾಗಬಾರ್ದು ಆಗ ಮಾಡುತ್ತೆ. ಇಷ್ಟೆಲ್ಲ ಆದ್ಮೇಲೆ ನಮ್ಗೆ ಅನ್ಸೋದೇನಂದ್ರೆ ಅಮೆರಿಕದಲ್ಲಿ ಬೇರೆ ಪಕ್ಷ ಕೊಟ್ಟೋದು ಇಷ್ಟು ಕಷ್ಟನಾ? ಆದ್ರೂ ಎಲಾನ್ ಮಸ್ಕ್ ಯಾಕೆ ಈ ರಿಸ್ಕ್ ತಗೊಳ್ತಾ ಇದ್ದಾರೆ? ಇದು ಇನ್ನೊಂದು ಎಲಾನ್ ಮಸ್ಕ್ ಅವರ ಕ್ರೇಜಿ ಐಡಿಯಾನ ಅಥವಾ ಸುಮ್ಮನೆ ಪಬ್ಲಿಸಿಟಿಗೆ ಮಾಡ್ತಾ ಇದ್ದಾರಾ ಅಂತ ಕೇಳಿದ್ರೆ ಇವೆರಡೂ ತಪ್ಪು. ಯಾಕಂದ್ರೆ ಅಮೆರಿಕದ ಜನ ನಮಗೆ ಬೇರೆ ಪಕ್ಷ ಬೇಕು ಅಂತ ಸೀಕ್ರೆಟ್ ಆಗಿ ಅನ್ಕೋತಾ ಇದ್ದಾರೆ. ನೀವು ನಂಬಲ್ಲ ಅಂದ್ರೆ ಈ ಚಾರ್ಟ್ನ ನೋಡಿ. 2012ರಲ್ಲಿ ಅಮೆರಿಕದ 50% ಜನ 2 ಪಾರ್ಟಿ ಸಿಸ್ಟಮ್ ಬೇಡ ಅಂತ ಹೇಳಿದ್ರು. ಇದೇ ಒಪಿನಿಯನ್ 2022ರಲ್ಲಿ 63%ಗೆ ಜಂಪ್ ಆಗಿದೆ. ಸೊ ಅಮೆರಿಕದಲ್ಲಿ 3ರಲ್ಲಿ 2 ನಮಗೆ ಬೇರೆ ಪಕ್ಷ ಬೇಕು ಅಂತಿದ್ದಾರೆ. ಯಾಕಂದ್ರೆ 3 ರೀಸನ್ಗಳಿವೆ. ಮೋಸ್ಟ್ಲಿ ಈ ರೀಸನ್ನೇ ಎಲಾನ್ ಮಸ್ಕ್ ಸ್ಪಾಟ್ ಔಟ್ ಮಾಡಿರಬೇಕು. ಫಸ್ಟ್ ರೀಸನ್ ಏನಂದ್ರೆ ಎಕ್ಸ್ಟ್ರೀಮ್ ಪೊಲಿಟಿಕಲ್ ಪೋಲರೈಸೇಷನ್. ಈ ಚಾರ್ಟ್ನ ನೋಡಿ, ಕಳೆದ 10 ವರ್ಷದಲ್ಲಿ ಡೆಮೋಕ್ರೇಟ್ಸ್ ಲೆಫ್ಟಿಸ್ಟ್ ಆಗ್ತಾ ಇದ್ರೆ ರಿಪಬ್ಲಿಕನ್ಸ್ ರೈಟಿಸ್ಟ್ ಆಗ್ತಾ ಇದ್ದಾರೆ. ಇದನ್ನ ಈಸಿ ವೇನಲ್ಲಿ ಹೇಳಬೇಕು ಅಂದ್ರೆ ನೋಡಿ, ಲೆಫ್ಟ್ ಮತ್ತೆ ರೈಟ್ ಪೊಲಿಟಿಕಲ್ ಐಡಿಯಾಲಜೀಸ್. ಲೆಫ್ಟ್ ಯೂಶಲಿ ಏನ್ ಹೇಳುತ್ತೆ ಅಂದ್ರೆ ಸರ್ಕಾರ ಬಡತನ ಕಡಿಮೆ ಮಾಡಬೇಕು, ಫ್ರೀ ಎಜುಕೇಶನ್ ಕೊಡಬೇಕು, ಫ್ರೀ ಹೆಲ್ತ್ ಕೇರ್ ಕೊಡಬೇಕು, ದೊಡ್ಡ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಕೊಡಬೇಕು, ಮತ್ತೆ ರಿಚ್ ಪರ್ಸನ್ಸ್ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಬೇಕು ಅಂತ ಹೇಳ್ತಾರೆ. ಮತ್ತೆ ಇಮಿಗ್ರೇಷನ್ ಲಾಸ್ ಅಷ್ಟು ಕಠಿಣವಾಗಿರಬಾರ್ದು ಅಂತಾರೆ. ಯಾಕಂದ್ರೆ ಯಾರು ಬೇಕಾದ್ರೂ ಅಮೆರಿಕಾಗೆ ಬಂದು ಕೆಲಸ ಮಾಡಬಹುದು ಅಂತ. ಬಟ್ ರೈಟ್ ಅವ್ರದ್ದು ಬೇರೆ ಐಡಿಯಾಲಜಿ. ಇವ್ರ ಪ್ರಕಾರ ಜನರು ಪರಿಶ್ರಮದಿಂದ ಕೆಲಸ ಮಾಡಬೇಕು, ಮತ್ತೆ ಅವ್ರ ಬಿಸ್ನೆಸ್ಗೆ ಮತ್ತೆ ಕೆಲಸಕ್ಕೆ ಗೌರ್ಮೆಂಟ್ ಅಡ್ಡಿ ಮಾಡಲ್ಲ. ಇವರು ಟ್ಯಾಕ್ಸ್ ಕಟ್ಸ್ಗೆ ಸಪೋರ್ಟ್ ಮಾಡ್ತಾರೆ, ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತಾರೆ, ಮತ್ತೆ ಬಡ ಜನರು ಅವರೇ ದುಡಿಯೋ ದಾರಿನ ಕಂಡುಕೊಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಇವರು ಇಮಿಗ್ರೇಷನ್ಸ್ಗೆ ವಿರೋಧ ಮಾಡ್ತಾರೆ. ಯಾಕಂದ್ರೆ ಇವರು ಬೇರೆ ದೇಶದ ಜನರಿಗಿಂತ ತಮ್ಮ ದೇಶದ ಜನರಿಗೆ ಪ್ರಾಮುಖ್ಯತೆ ನೀಡ್ತಾರೆ. ಇದರಿಂದ ಇವೆರಡೂ ಪಕ್ಷದವರು ಬೇರೆ ಬೇರೆ ರಾಜಕೀಯ ಸಿದ್ಧಾಂತಗಳನ್ನ ಇಟ್ಕೊಂಡಿರೋರು. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಸಾಮಾನ್ಯ ಜನರು ಲೆಫ್ಟ್ಗೂ ಸಪೋರ್ಟ್ ಮಾಡಲ್ಲ, ರೈಟ್ಗೂ ಸಪೋರ್ಟ್ ಮಾಡಲ್ಲ, 50-50. ಎಕ್ಸಾಂಪಲ್, ನಿಮಗೆ ಲೋವರ್ ಟ್ಯಾಕ್ಸಸ್ ಬೇಕು ನಿಮ್ಮ ಬಿಸ್ನೆಸ್ ಗ್ರೋ ಆಗೋದಕ್ಕೆ, ಇದು ರೈಟಿಸ್ಟ್ ಐಡಿಯಾ. ಮತ್ತೆ ನಿಮ್ಗಿಂತ ಸೂಪರ್ ರಿಚ್ ಆಗಿರೋರ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕ್ಬೇಕು ಅಂತ ಇಷ್ಟಪಡ್ತೀರಾ, ವೆಲ್ಫೇರ್ ಸ್ಕೀಮ್ಸ್ ಇನಿಷಿಯೇಟ್ ಆಗಲಿ ಅಂತ, ಇದು ಲೆಫ್ಟಿಸ್ಟ್ ಐಡಿಯಾ. ಮತ್ತೆ ನಿಮಗೆ ಸ್ಟ್ರಾಂಗ್ ಬಾರ್ಡರ್ ಕಂಟ್ರೋಲ್ ಬೇಕು ಅಂದ್ರೆ ಅದು ರೈಟಿಸ್ಟ್ ಐಡಿಯಾ. ಕಾಲೇಜ್ ಅಫೋರ್ಡಬಲ್ ಆಗಿರಬೇಕು ಅನ್ನೋದು ಲೆಫ್ಟಿಸ್ಟ್ ಐಡಿಯಾ. ನಿಜವಾಗ್ಲೂ ಜನಕ್ಕೆ ಲೆಫ್ಟಿಸ್ಟ್ ಮತ್ತೆ ರೈಟಿಸ್ಟ್ ಕಂಬೈನ್ ಆಗಿರೋ ಅಂತ ಒಂದು ಐಡಿಯಾಲಜಿಕಲ್ ಪಾರ್ಟಿ ಬೇಕಿದೆ. ಯಾಕಂದ್ರೆ ಡೆಮೋಕ್ರೆಟಿಕ್ ನಾಯಕರು ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್ ಕೇರ್ ಪ್ರೋಗ್ರಾಮ್, ಸ್ಟೂಡೆಂಟ್ ಸ್ಕಾಲರ್ಶಿಪ್ ಈ ತರ ಪ್ರೋಗ್ರಾಮ್ಗಳಿಗೆ ಆದ್ಯತೆ ನೀಡ್ತಾರೆ. ಮತ್ತೆ ಕ್ಲೈಮೇಟ್ ಚೇಂಜ್, LGBTQ+ ಪ್ರೋಗ್ರಾಮ್ಸ್, ಟ್ಯಾಕ್ಸಸ್ ಮತ್ತೆ ದೊಡ್ಡ ಕಂಪನಿಗಳಿಗೆ ದೊಡ್ಡ ಟ್ಯಾಕ್ಸ್ ಹಾಕೋದ್ರಲ್ಲಿ ಇವರು ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಇದೇ ತರ ರಿಪಬ್ಲಿಕನ್ಸ್ ಅವರು ಇಮಿಗ್ರೇಷನ್ ಕಂಟ್ರೋಲ್, ರಾಷ್ಟ್ರೀಯತೆ, ಕಾರ್ಪೊರೇಟ್ಸ್ಗಳಿಗೆ ಟ್ಯಾಕ್ಸ್ ಕಟ್ ಮಾಡೋದು ಮತ್ತೆ ಟೈಟ್ ರೂಲ್ಸ್ ಹಾಕ್ತಾರೆ. ಎಕ್ಸಾಂಪಲ್, ಡೊನಾಲ್ಡ್ ಟ್ರಂಪ್ ಗೌರ್ಮೆಂಟ್ ಎಷ್ಟು ಅಗ್ರೆಸಿವ್ ಇದೆ ಈ ಇಮಿಗ್ರೇಷನ್ ಪಾಲಿಸಿ ಮೇಲೆ ಅಂದ್ರೆ ಅವರು ಅಮೆರಿಕದ ಸುತ್ತ ಬಾರ್ಡರ್ಗಳಲ್ಲಿ ದೊಡ್ಡ ಗೋಡೆಗಳನ್ನೇ ನಿರ್ಮಿಸ್ತಿದ್ದಾರೆ, ಮತ್ತೆ ಟ್ರೇಡ್ ವಾರ್ ಕೂಡ ಶುರು ಮಾಡಿದ್ದಾರೆ. ಇದರಿಂದಾನೇ ಅಮೆರಿಕದ ಜನರು ರಿಪಬ್ಲಿಕ್ ಪಾರ್ಟಿನೂ ಬೇಡ, ಡೆಮೋಕ್ರೆಟಿಕ್ ಪಾರ್ಟಿನೂ ಬೇಡ, ನಮಗೆ ಹೊಸ ಪಾರ್ಟಿ ಬೇಕು ಅಂತಿರೋದು. ಎರಡನೇದು 2 ಪಾರ್ಟಿ ಸಿಸ್ಟಮ್. ಇದು ಅಮೆರಿಕದಲ್ಲಿ ರಾಜಕೀಯ ಬಿಕ್ಕಟ್ಟನ್ನೇ ಸೃಷ್ಟಿಸಿದೆ. 2016ರಲ್ಲಿ ರಿಪಬ್ಲಿಕ್ ಪಕ್ಷದಿಂದ ಡೊನಾಲ್ಡ್ ಟ್ರಂಪ್ ಮತ್ತೆ ಡೆಮೋಕ್ರೆಟಿಕ್ ಪಕ್ಷದಿಂದ ಹಿಲರಿ ಕ್ಲಿಂಟನ್ ಸ್ಪರ್ಧೆ ಮಾಡಿರ್ತಾರೆ. ಇದರಲ್ಲಿ ಟ್ರಂಪ್ಗೆ ವೋಟ್ ಹಾಕಿದವರಲ್ಲಿ 53% ಜನ ಅವರು ವೋಟ್ ಹಾಕಿದ್ದು ಟ್ರಂಪ್ಗೋಸ್ಕರ ಅಲ್ಲ, ಹಿಲರಿ ಕ್ಲಿಂಟನ್ನ ವೈಟ್ ಹೌಸ್ ಇಂದ ದೂರ ಇಡೋದಕ್ಕೆ ಅಂದಿದ್ರು. ಹೀಗೆ 46% ಹಿಲರಿ ಕ್ಲಿಂಟನ್ಗೆ ವೋಟ್ ಹಾಕಿದವರು ಟ್ರಂಪ್ ಮೇಲಿರೋ ಸಿಟ್ಟಿಗೆ ಹಿಲರಿ ಕ್ಲಿಂಟನ್ಗೆ ವೋಟ್ ಹಾಕಿದ್ದು ಅಂತ ಹೇಳಿರ್ತಾರೆ. ಮೂರನೇ ರೀಸನ್ ಏನಂದ್ರೆ
ಡೆಮೊಕ್ರೆಟಿಕ್ ಮತ್ತೆ ರಿಪಬ್ಲಿಕನ್ಸ್ ಇಬ್ರು ಜನಸಾಮಾನ್ಯರ ಆದ್ಯತೆಗೆ ವಿರುದ್ಧವಾಗಿ ನಡ್ಕೋತಿದ್ದಾರೆ. ಟಿವಿನಲ್ಲಿ ಇಬ್ರು ಒಬ್ರು ಬೈದ್ಕೊಂಡು ಶತ್ರುಗಳ ತರ ಕಾಣಿಸ್ತಾರೆ. ಸೀಕ್ರೆಟ್ ಆಗಿ ಈ ಎರಡು ಪಕ್ಷದವರು ದೊಡ್ಡ ಪ್ಲೇಯರ್ಸ್ಗೆ ಸಪೋರ್ಟ್ ಮಾಡ್ತಿರ್ತಾರೆ, ಅದು ಜನಸಾಮಾನ್ಯರ ವಿರುದ್ಧವಾಗಿ. ಹೇಗೆ ಅಂದ್ರೆ ಅಮೆರಿಕದಲ್ಲಿ ಇರೋ ಜನ ಬೇರೆ ಕಂಟ್ರಿಗಳಿಗೆ ಹೋಲಿಸಿದ್ರೆ ಆಲ್ಮೋಸ್ಟ್ 3 ಪಟ್ಟು ಹೆಚ್ಚು ಹಣನ ಖರ್ಚು ಮಾಡ್ತಾರೆ ಮೆಡಿಸಿನ್ಗೋಸ್ಕರ. ಪ್ರತಿ ವರ್ಷನೂ ಅಮೆರಿಕದ ಜನ ನಮಗೆ ಕಡಿಮೆ ಪ್ರೈಸಲ್ಲಿ ಮೆಡಿಸಿನ್ಸ್ ಬೇಕು ಅಂತ ಕೇಳ್ತಿದ್ದಾರೆ. ಇವೆರಡು ಪಾರ್ಟಿ ಕಂಟಿನ್ಯೂಸ್ ಆಗಿ ಮೆಡಿಸಿನ್ಸ್ ರೇಟ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಈ ಪಕ್ಷಗಳಿಗೆ ಎಲೆಕ್ಷನ್ ಫಂಡ್ ಮಾಡಿರ್ತಾರಲ್ಲ, ಅವ್ರಿಗೆ ಲಾಭ ಮಾಡ್ಕೊಡೋಕೆ. ಇಂಡಿಯಾದಲ್ಲಿ 20 ಕ್ರೋಸಿನ್ ಅಡ್ವಾನ್ಸ್ ಟ್ಯಾಬ್ಲೆಟ್ 18 ರೂಪಾಯಿಗೆ ಸಿಕ್ಕರೆ ಇದೇ ಟ್ಯಾಬ್ಲೆಟ್ ಅಮೆರಿಕದಲ್ಲಿ 400 ರೂಪಾಯಿ ಇದೆ. ಇಂಡಿಯಾಗೆ ಹೋಲಿಸಿದ್ರೆ 20 ಪಟ್ಟು ಜಾಸ್ತಿ. ಇದೇ ತರ ಎರಡೂ ಪಕ್ಷಗಳು 2023ರ ಬಜೆಟ್ನಲ್ಲಿ ಮಿಲಿಟರಿ ಸ್ಪೆಂಡಿಂಗ್ಗೆ ರೆಕಾರ್ಡ್ $858 ಬಿಲಿಯನ್ ಅಪ್ರೂವ್ ಮಾಡಿರ್ತಾರೆ. ಅಂದ್ರೆ ಇದು ಕೋಲ್ಡ್ ವಾರ್ ಬಜೆಟ್ಗಿಂತ ಜಾಸ್ತಿ. ಆದ್ರೆ ಅಮೆರಿಕದವರು ಯಾವಾಗ್ಲೂ ಏನ್ ಹೇಳ್ತಾರೆ, ನಾವು ಯುದ್ಧಗಳಿಗೆ ಜಾಸ್ತಿ ಸ್ಪೆಂಡ್ ಮಾಡೋಕೆ ಇಷ್ಟ ಇಲ್ಲ, ನಮಗೆ ರೋಡ್ ಫಿಕ್ಸ್ ಮಾಡಬೇಕು, ಸ್ಕೂಲ್ ಮತ್ತೆ ಹಾಸ್ಪಿಟಲ್ ಡೆವಲಪ್ ಮಾಡಬೇಕು ಅಂತಾರೆ. ರಿಪೋರ್ಟ್ಸ್ ಹೇಳೋ ಪ್ರಕಾರ ಬೇರೆ ದೇಶದ ಯುದ್ಧಗಳಿಂದ ಅಮೆರಿಕಾಗೆ 2001ರಿಂದ ಇಲ್ಲಿವರೆಗೂ $8 ಟ್ರಿಲಿಯನ್ ನಷ್ಟು ನಷ್ಟ ಆಗಿದೆ ಮತ್ತು 9 ಲಕ್ಷ ಜನರ ಸಾವಾಗಿದೆ. $8 ಟ್ರಿಲಿಯನ್ ಅಂದ್ರೆ ಇಮ್ಯಾಜಿನ್ ಮಾಡಿ, ಭಾರತದ ಟೋಟಲ್ GDPನೇ 5 ಟ್ರಿಲಿಯನ್ ಇಲ್ಲ. ಇದೇ $8 ಟ್ರಿಲಿಯನ್ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನ ಹಾಸ್ಪಿಟಲ್, ಸ್ಕೂಲ್ಸ್, ರೋಡ್ ಡೆವಲಪ್ ಮಾಡಿದ್ರೆ ಇವರು ಇವತ್ತು ಚೀನಾಗೆ ಎದುರೋ ಪರಿಸ್ಥಿತಿನೇ ಅಂತ ಇರಲಿಲ್ಲ. Begins with Al-Qaeda, but it does not end there. Brown University estimates this war on terror period claimed up to 929,000 lives worldwide, while the US devoted $5.8 trillion on war spending, with $2.2 trillion dedicated to veterans care until 20. ಇದೆಲ್ಲ ಏನ್ ಹೇಳ್ತಾ ಇದೆ ಅಂದ್ರೆ, ವೋಟರ್ಸ್ ತಮಗೆ ಏನ್ ಬೇಕು ಬೇಡ ಅನ್ನೋ ಬಗ್ಗೆ ಕ್ಲಿಯರ್ ಆಗಿದ್ದಾರೆ. ಆದರೆ ಗೌರ್ಮೆಂಟ್ ಇವರ ಬೇಡಿಕೆಗಳ ಈಡೇರಿಸೋದನ್ನ ಬಿಟ್ಟು ಬೇರೆ ದೇಶದವರ ಯುದ್ಧದಲ್ಲಿ ಮೂಗ್ ತೋರಿಸೋದು ಮತ್ತೆ ಇವರಿಗೆ ಫಂಡ್ ಮಾಡಿದ್ದ ಕಂಪನಿಗಳಿಗೆ ಫೇವರ್ ಮಾಡಿ ಪ್ರಾಫಿಟ್ ಮಾಡ್ಕೊಳ್ಳೋದ್ರಲ್ಲೇ ಬಿಸಿ ಇದ್ದಾರೆ. ಇವರಿಗೆ ತಮಗೋಸ್ಕರ ಲೈನಲ್ಲಿ ನಿಂತು ವೋಟ್ ಹಾಕೋರಿಗಿಂತ ಇವ್ರ ಪಾರ್ಟಿಗಳಿಗೆ ಫಂಡ್ ಮಾಡ್ತಿರೋರ ಮೇಲೆ ಕನ್ಸರ್ನ್ ಜಾಸ್ತಿ. ಮತ್ತೆ ಇವೆರಡು ಪಾರ್ಟಿಗಳಿಗೂ ಸೇಮ್ ಕಂಪನಿಗಳು ಸೇಮ್ ಅಮೌಂಟ್ ಫಂಡ್ ಮಾಡಿರೋದ್ರಿಂದ ಇವರಿಬ್ಬರಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ಈ ಕಂಪ್ನಿಯವರಿಗೆ ಪ್ರಾಫಿಟ್ ಆಗೋ ತರ ರೂಲ್ಸ್ ಮಾಡಲೇಬೇಕು. ಇದರಿಂದಾನೇ ಅಮೆರಿಕದ ಜನರಿಗೆ ಬದಲಾವಣೆ ಬೇಕಿದೆ. ಇವ್ರ ಬೇಡಿಕೆಗಳನ್ನ ಈಡೇರಿಸೋ ನಾಯಕನ ಅಗತ್ಯ ಇದೆ. ಇದೇ ಕಾರಣಕ್ಕೆ ಏಲಿಯನ್ ಎಲಾನ್ ಮಾಸ್ಕ್ ಅಖಾಡಕ್ಕಿಳಿದಿರೋದು. ಇಲ್ಲಿ ನಮಗೆ ಮೂಡೋ ಪ್ರಶ್ನೆಗಳೇನಂದ್ರೆ, ಎಲಾನ್ ಮಾಸ್ಕ್ ಥರ್ಡ್ ಪಾರ್ಟಿನ ಅಧಿಕಾರಕ್ಕೆ ತರ್ತಾರ? ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನ ಸೋತು ಸುಣ್ಣಾಗಿದ್ದಾರೆ. ಇದಕ್ಕೆ ಎಕ್ಸ್ಪರ್ಟ್ಸ್ ಹೇಳೋ ಉತ್ತರ, ಅಧಿಕಾರಕ್ಕೆ ಬರ್ತಾರೆ. ಯಾಕಂದ್ರೆ ಎಲಾನ್ ಮಾಸ್ಕ್ ಒಬ್ಬ ಜೀನಿಯಸ್, ಬಿಲಿಯನಿಯರ್ ಮತ್ತೆ ವೆರಿ ಸ್ಟ್ರಾಟಜಿಕ್ ಪ್ಲೇಯರ್. ಮತ್ತೆ ನಾನು ಮೆನ್ಷನ್ ಮಾಡಿದ ಸಮಸ್ಯೆಗಳೆಲ್ಲ ಎಲಾನ್ ಮಾಸ್ಕ್ಗೆ ಏನೇನೂ ಅಲ್ಲ. ಈ ಸಮಸ್ಯೆಗಳೆಲ್ಲ ಅವ್ರ ಮುಂದೆ ಒಂದು ಜೋಕ್ ಅಷ್ಟೇ. ಮತ್ತೆ ಬೇರೆ ಲೀಡರ್ಸ್ CNN ನ್ಯೂಸ್ ಅಲ್ಲಿ 10 ಸೆಕೆಂಡ್ ಮೈಕ್ಗೋಸ್ಕರ ಭಿಕ್ಷೆ ಬೇಡಿದ್ರೆ ಎಲಾನ್ ಮಸ್ಕ್ಗೆ ಇದರ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇವರೇ ಒಂದು ಮೈಕ್. ಇವರು ಎಷ್ಟು ಪವರ್ಫುಲ್ ಅಂದ್ರೆ ಇವರು ಒಂದು ಟ್ವೀಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಶೇಕ್ ಆಗುತ್ತೆ. ಮತ್ತೆ ಇವರ ರ್ಯಾಂಡ್ಸ್ ನ್ಯೂಯಾರ್ಕ್ ಟೈಮ್ಸ್ ಹೆಡ್ಲೈನ್ ಅಲ್ಲಿ ಇರುತ್ತೆ. ಇವರ ಎಕ್ಸ್ ಟ್ವಿಟರ್ ಕಂಪ್ನಿಯಲ್ಲಿ 33 ಕೋಟಿ ಆಕ್ಟಿವ್ ಯೂಸರ್ಸ್ ಇದ್ದಾರೆ. 22 ಕೋಟಿ ಜನ ಇವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಇವರಿಗೆ ಯಾವುದೇ ನ್ಯೂಸ್ ಚಾನಲ್ನ ಡಿಬೇಟ್ ಬೇಕಾಗಿಲ್ಲ. ಇವರು ತನಗೋಸ್ಕರ ತಾವೇ ಡಿಬೇಟ್ ಮಾಡ್ಕೊಂಡ್ರು ಅದು ಅಮೆರಿಕದಲ್ಲಿರೋ ಎಲ್ಲ ನ್ಯೂಸ್ ಚಾನಲ್ ಡಿಬೇಟ್ಗಿಂತ ಎಫೆಕ್ಟಿವ್ ಆಗಿರುತ್ತೆ. ಮತ್ತೆ ಬೇರೆ ಮೂರನೇ ಪಾರ್ಟಿಯವರಿಗೆ ಇದ್ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಅದು ಮನಿ. ಬಟ್ ಎಲಾನ್ ಮಸ್ಕ್ ಇವರೊಬ್ರು ಜಗತ್ತಿನ ನಂಬರ್ 1 ಶ್ರೀಮಂತ. ಇವ್ರಿಗೆ ಯಾವ ಫಂಡ್ ರೈಸರು ಬೇಡ. ಇವರು ಯಾರಿಗೂ ಫೇವರ್ ಮಾಡಬೇಕಾಗಿಲ್ಲ. ಮನಿ ಬೈಸ್ ಲಾಯಲ್ಟಿ ಅನ್ನೋ ಸಿಸ್ಟಮ್ ಅಲ್ಲಿ ಇವರು ನನ್ನ ಹತ್ರ ಇರೋ ಮನಿಯಿಂದನೇ ಸಿಸ್ಟಮ್ನ ಚೇಂಜ್ ಮಾಡ್ತೀನಿ ಅಂತಿದ್ದಾರೆ. ಮಂಗಳ ಗ್ರಹಕ್ಕೆ ಹೋಗೋದಕ್ಕೋಸ್ಕರ ಹೊಸ ರಾಕೆಟ್ನ ಲಾಂಚ್ ಮಾಡ್ತಿರೋ ಎಲಾನ್ ಮಸ್ಕ್ಗೆ ಹೊಸ ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡೋದು ಕಷ್ಟನಾ? ಇಲ್ಲಿ ನಮಗೆ ಕಾಡೋ ಪ್ರಶ್ನೆ ಅಂದ್ರೆ, ನಿಜವಾಗ್ಲೂ ಎಲಾನ್ ಮಸ್ಕ್ ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಸ್ಟ್ರಿಕ್ಟ್ ಆಗಿದಾರ? ಅವರು ಇದ್ದಿದ್ದೇ ಆದ್ರೆ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವಿಲ್ ವಿಟ್ನೆಸ್ ಅ ಪೊಲಿಟಿಕಲ್ ರೆವಲ್ಯೂಷನ್ ನೆವರ್ ಬಿಫೋರ್. Who has enough money to fight legal challenges from the other parties. Musk has undergone a political transformation, moving him deep into right-wing politics and into the center of American power.